ರೋಗಗಳ ಕಾಟದಿಂದ ಕಷ್ಟಪಡ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಯ ದಿವಸಗಳಲ್ಲಿ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನ ಹೆದರಿಸ್ತಾ ಇದ್ರೆ, ಜೊತೆಗೆ ಸಾಲಬಾಧೆಯಿಂದ ನರಳ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಮಾಂತ್ರಿಕ ಶಕ್ತಿಗಳಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀಣಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹಾಗೂ ತಾಂತ್ರಿಕ ಮಾಂತ್ರಿಕ ಶಕ್ತಿ ಸಾಧಕರು, ಅಮಾನುಷ ಶಕ್ತಿ ಸಾಧಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಶೇಷವಾದಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಗುರುಜಿ, ಇನ್ನು ಮರಣ ಕುಂಡಲಿ, ಜನನ ಕುಂಡಲಿ ಹೇಗೆ ಪರಿಚಯ ಆಗಿದೆಯೋ ಜನಕ್ಕೆ, ಹಾಗೆ ಮರಣ ಕುಂಡಲಿಯನ್ನು ಸಹ ಪರಿಚಯ ಮಾಡಿಕೊಳ್ಳಿ. ಮೊದಲಿಗೆ ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನು ಹಾಗೂ ದೇವತೆಯನ್ನು ವಂದಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ನೋಡಿ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಏನು ಅಂದರೆ ಜನನ ಕುಂಡ್ಲಿ ಅಂತ. ಯಾಕಂದರೆ ಒಂದು ಮಗು ಹುಟ್ಟಿದ ತಕ್ಷಣ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ಜನನ ಕುಂಡ್ಲಿ, ನಮ್ಮ ಮಗು ಇಂಥ ದಿನ ಹುಟ್ಟಿದೆ, ಇಂಥ ಸಮಯದಲ್ಲಿ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಚೀಟಿ ತಗೊಂಡು ಹೋಗ್ಬಿಟ್ಟು ಬರ್ಸ್ಕೊಂಡು ಬರುವಂಥದ್ದಿದೆ, ಅಥವಾ ಬೈ ಓರಲ್ ಅಂತ ಅಥವಾ ಬಾಯಲ್ಲಿ ಹೇಳ್ಕೊಂಡು ಬರುವಂಥದ್ದು ಇದೆ. ಸೊ ಎಲ್ಲರಿಗೂ ಗೊತ್ತಿರುವಂಥದ್ದೇನು, ಜನನ ಕುಂಡಲಿ ಮಾತ್ರ ಗೊತ್ತಿದೆ. ಸೊ ಅದೇ ಥರ ಮುಹೂರ್ತದೂ ಬರುತ್ತೆ. ಸೊ ಇವತ್ತಿನ ವಿಷಯ ಏನು ಅಂತಂದರೆ ಮರಣ ಕುಂಡ್ಲಿ ಅಂತ. ನೋಡಿ, ಹುಟ್ಟಿದಾಗಿನಿಂದನೂ ಸಾಯುವವರೆಗೂ ನಮಗೆ ವಾರ, ತಿಥಿ, ನಕ್ಷತ್ರ ಇವೆಲ್ಲದರ ಮೇಲೇ ನಾವು ನಮ್ಮ ಜೀವನವನ್ನು ನಾವು ಮಾಡ್ತಾ ಇರ್ತೀವಿ. ಹಾಗೇನೇ ಇವತ್ತಿನ ಮರಣ ಕುಂಡ್ಲಿ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಏನಾಗ್ತಾ ಇರುತ್ತೆ ಅಂತಂದರೆ, ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಸತ್ತು ಹೋಗ್ಬಿಟ್ರು ಅಂತ ಅಂದ್ಕೊಳ್ಳಿ. ಯಾರೋ ರಿಲೇಟಿವ್ಸ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಯಾರೋ ಒಬ್ಬರು ಸತ್ತೋದ್ರು. ಅವರು ಸತ್ತಂತಹ ಸಂದರ್ಭ ಯಾವ ರೀತಿ ಇತ್ತು, ಆ ಸಂದರ್ಭದಲ್ಲಿ ಇದ್ದಂಥ ನಕ್ಷತ್ರ ಯಾವುದು. ಎಲ್ಲರೂ ಏನು ಹೇಳ್ಬಿಡ್ತಾರೆ, ಅವತ್ತಿನ ಸತ್ಯತ ನಕ್ಷತ್ರ ಒಂದು ಉತ್ತರಾಭಾದ್ರ ನಕ್ಷತ್ರನೋ ಅಥವಾ ಶತಾಭಿಷ ನಕ್ಷತ್ರನೋ ಅಂತ ಹೇಳ್ಕೊಂಡು ತಿಳ್ಕೊಂಡ್ಬಿಡ್ತಾರೆ. ಆದರೆ ಈ ಮರಣ ಕುಂಡ್ಲಿ ವಿಶ್ಲೇಷಣೆಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದೇನು ನಾನು ಮಾಡಿರೋ ಕಾನ್ಸೆಪ್ಟ್ ಅಲ್ಲ, ಇದೆಲ್ಲ ಗುರುಗಳು ಕೊಟ್ಟಿರುವಂತಹ ಒಂದು ಕಾನ್ಸೆಪ್ಟು. ಇದು ಒಂದು ಕಾಳಿ ಚಕ್ರ ಅಥವಾ ತ್ರಿನಾಡಿ ಚಕ್ರದಲ್ಲೇ ಬರುತ್ತೆ ಈ ಕಾನ್ಸೆಪ್ಟ್ಗಳೆಲ್ಲ, ಮರಣ ಕುಂಡ್ಲಿ ಅಂತ. ಯಾರೇ ಆದರೂ ಪ್ರಿಯ ವೀಕ್ಷಕರು, ಜನನ ಕುಂಡ್ಲಿಯನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀವೋ ಹಾಗೆ ಮರಣ ಕುಂಡ್ಲಿಯನ್ನು ಅತ್ಯಂತ ಒಂದು ಏನು ಹೇಳಿ ಡೆಪ್ತಾಗಿ ನಾವು ವಿಶ್ಲೇಷಣೆ ಮಾಡುವಂಥದ್ದು ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅದು ಯಾರೂ ಆ ಕಾನ್ಸೆಪ್ಟ್ ತಗೊಳ್ಳಲ್ಲ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಗುರುವಾರ ಸತ್ರೆ ಶುಭ, ಶುಕ್ರವಾರ ಸತ್ರೆ ಶುಭ, ಅಥವಾ ಏನು ಹೇಳ್ತೀವಿ ಭಾನುವಾರ ಸತ್ರೆ ಶುಭ ಅಂತ. ಖಂಡಿತ ಇಲ್ಲ ಪ್ರಿಯ ವೀಕ್ಷಕರೇ. ವಾರಕ್ಕೂ ಅಷ್ಟೇ ಬೆಲೆ ಇದೆ, ತಿಥಿಗೂ ನಕ್ಷತ್ರಕ್ಕೂ. ಹಾಗೆ ನಾವು ಏನು ಹೇಳ್ತೀವಿ, ಚಂದ್ರನ ಮಾತ್ರ ನಾವು ಗಣನೆಗೆ ತೊಗೊಂಡ್ಬಿಡ್ತೀವಿ, ಚಂದ್ರನ ಮಾತ್ರ ಗಣನೆಗೆ ತೊಗೋಬಾರ್ದು. ಯಾಕೆ ಅಂದರೆ ರವಿಯನ್ನು ಗಣನೆಗೆ ತೊಗೋಬೇಕಾಗತ್ತೆ. ಯಾಕಂದರೆ ರವಿ ಬಂದು ಒಂದು ರಾಶಿಯಲ್ಲಿ 30 ದಿನ ಇರ್ತಾನೆ. ಅಂದರೆ ರವಿಯ ಸಂಚಾರ 1 ಡಿಗ್ರಿ ಸಂಚಾರ ಆಗಿರುತ್ತೆ. ಹಾಗಾಗಿ ಮರಣ ದಿನವನ್ನು ಚಂದ್ರನ ನಕ್ಷತ್ರದವರೆಗೂ ನಾವು ನೋಡಬೇಕು. ಅಂದರೆ ರವಿ ಇರುವ ನಕ್ಷತ್ರದಿಂದ ಚಂದ್ರ ಇರುವ ನಕ್ಷತ್ರದವರೆಗೆ ನಾವು ನೋಡಬೇಕಾಗುತ್ತೆ ಕಾನ್ಸೆಪ್ಟ್. ಅಂದರೆ ಕಾಳಿ ಚಕ್ರ ಅಥವಾ ಮರಣ ಕುಂಡ್ಲಿ ಅಂತ ತಗೊಂಡಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ ಬರೀ ಆ ನಕ್ಷತ್ರಗಳು ಯಾವ್ದು ಹೇಳಿ. ನಾವು ಹೇಳ್ತೀವಿ ಉತ್ತರಾಭಾದ್ರ, ಪೂರ್ವಭಾದ್ರ, ರೇವತಿ ಮತ್ತು ಧನಿಷ್ಠ, ಶತಾಬ್ಷ. ಅಂದರೆ 5 ನಕ್ಷತ್ರಗಳನ್ನ ನಾವು ಮಾತ್ರ ತಿಳ್ಕೊಂಡಿದ್ದೀವಿ. ಅಂದರೆ ಧನಿಷ್ಠದಿಂದ ಮುಂದುಗಡೆ ನಕ್ಷತ್ರ ಅಂದರೆ ಅದು ಬರುವಂಥದ್ದು ಮಕರ ರಾಶಿಯಲ್ಲಿ, ಕುಂಭ ರಾಶಿಯಲ್ಲಿ, ಹಾಗೆ ಮೀನ ರಾಶಿಯಲ್ಲಿ. ಈ 5 ನಕ್ಷತ್ರಗಳನ್ನ ಮಾತ್ರ, ಧನಿಷ್ಠ ಪಂಚಕ ನಕ್ಷತ್ರಗಳಲ್ಲಿ ಮಾತ್ರ ಸತ್ತು ಹೋದರೆ 6 ತಿಂಗಳು ಮನೆ ಬಿಡಬೇಕು, 3 ತಿಂಗಳು ಮನೆ ಬಿಡಬೇಕು ಅಂತ ಕಾನ್ಸೆಪ್ಟು ಕೆಲವರಿಗೆ ಗೊತ್ತಿದೆ. ಒಂದು 15 ದಿನ ಮನೆ ಬಿಡಬೇಕು. ಇಲ್ಲದಿದ್ದರೆ ಆ ಸತ್ತಂತ ಅಥವಾ ಮರಣವಾದಂತಹ ನಕ್ಷತ್ರ ಯಾವುದಿದೆ ಅಥವಾ ಮರಣವಾದಂತಹ ತಿಥಿ ಯಾವುದಿದೆ ಆ ದಿನ ಮಾತ್ರ ನಾವು ಬಿಟ್ಟರೆ ಸರಿ ಅಂತ ಎಷ್ಟೋ ಜನ ತಿಳ್ಕೊಂಡ್ಬಿಡ್ತಾರೆ. ಹಾಗೇನೇ ನೀವು ನೋಡ್ಬೋದು ಪ್ರಿಯ ವೀಕ್ಷಕರು, ಯಾರಾದರೂ ಮರಣ ಆದಂಥ ಸಂದರ್ಭದಲ್ಲಿ ಒಂದು ಏನು ಬುಟ್ಟಿ ಅಂತ ನಾವು ಏನು ಹೇಳ್ತೀವಿ, ಮರದ ಬುಟ್ಟಿ ಇಟ್ಟು ಅದನ್ನು ಒಂಥರ ಮಣ್ಣಿನ ಥರ ಮಾಡಿ, ಹಳೆಯ ಕಾಲದವರಿಗೆ ಗೊತ್ತಿರುತ್ತೆ, ಅದರಲ್ಲಿ ದೀಪ ಇಟ್ಟು ಆ ನಂತರ ಆ ಮನೆಯಿಂದ ಹೊರಗಡೆ ಬರುವ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಅವಾಗೆಲ್ಲ ಆ ಥರ ಮಾಡ್ತಾ ಇದ್ರು ಅಂತ, ಯಾಕೆಂದರೆ ಒಬ್ಬರೊಬ್ಬರು ಸತ್ತ ನಂತರ ನೋಡಿ ಅದರ ಹಿಂದೆ ಇಬ್ಬರು ಸತ್ತು ಹೋಗುವಂಥದ್ದು, ಅಥವಾ ಕೆಲವರಿಗೆ ಆಕ್ಸಿಡೆಂಟ್ಸ್ ಆಗೋದು, ಕೆಲವರಿಗೆ ದಾರಿದ್ರ್ಯ ಬರುವಂಥದ್ದು, ಕೆಲವರಿಗೆ ಕಷ್ಟ ಬರುವಂಥದ್ದು, ಇದೆಲ್ಲ ಇದೆ. ಸೊ ಇದನ್ನೆಲ್ಲ ನಾವು ಮರಣ ಕುಂಡಲಿಯ ವಿಶ್ಲೇಷಣೆ ಅಂತಲೇ ಹೇಳ್ತೀವಿ. ಒಂದು ಜನನ ಆದಾಗ ಆ ಜನನದ ದಶ ಅಂತಂದಾಗ ಒಂದು ಹಸ್ತ ನಕ್ಷತ್ರ
ನಕ್ಷತ್ರ ಅಂತ ಬಂತು, ಹುಟ್ಟಿದ ಮಗು. ಆ ಬಂದಾಗ ಚಂದ್ರ ದೆಸೆ ನಡೆಯೋಕ್ಕೆ ಶುರು ಆಗುತ್ತೆ. ಹಾಗೇನೇ ಮರಣ ಕುಂಡ್ಲಿಯಲ್ಲಿ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಸತ್ತ ನಂತರ ಏನಾಗುತ್ತೆ, ಆ ದಶನ ಆ ನಕ್ಷತ್ರಕ್ಕೂ ಯಾವ ಸಂಬಂಧ ಇದೆ ಅಂತ ನಾವು ನೋಡಬೇಕಾಗುತ್ತೆ. ಇನ್ನೊಂದೇನು ಅಂದರೆ, ನಾನು ಹೇಳಿದೆ ನಿಮಗೆ, ಚಂದ್ರ ಬಂದು 2.5 ದಿನ ಮಾತ್ರ ಅಂತ ಒಂದು ರಾಶಿಯಲ್ಲಿ ಅಂದರೆ ಒಂದು ನಕ್ಷತ್ರದಲ್ಲಿ ಸಂಚಾರ ಅಂತ. ರವಿ ಬಂದ್ಬಿಟ್ಟು ರವಿ ಇರುವ ನಕ್ಷತ್ರದಿಂದ ಮರಣ ದಿನವನ್ನು ನಾವು ಲೆಕ್ಕ ಹಾಕೋಬೇಕಾಗುತ್ತೆ ಅಂತ. ಇದನ್ನು ತರಗತಿಯಲ್ಲಿ ಮಾಡೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಪ್ರಿಯ ವೀಕ್ಷಕರೇ, ಸತ್ತ ನಂತರ ನಮ್ಮದು ಏನು ವೈಕುಂಠ ಸಮಾರಾಧನೆ ಆಯಿತು, ಅಥವಾ ತಿಂಗಳ ತಿಥಿ ಆಯಿತು, ಅಥವಾ ನಮ್ಮದು ಏನು ಮಾಸಿಕ ಶ್ರಾದ್ದ ಅಂತ ಹೇಳ್ತಾರೆ, ಹಾಗೆ ವಾರ್ಷಿಕ ಶ್ರಾದ್ದ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡ್ತೀವಿ ನಾವು, ಇದು ಯಾವುದು ಬೇಡ ಅಂತ. ಆ್ಯಕ್ಚುಲಿ ಈ ಥರ ಎಲ್ಲ ಕಾನ್ಸೆಪ್ಟ್ ಹೋದಾಗ ತುಂಬಾ ಶುಭವಾಗುತ್ತೆ. ಕೆಲವೊಬ್ಬರೊಬ್ಬರನ್ನ ನೀವು ನೋಡ್ಬೋದು ಮೇಡಮ್, ಯಾವ ಥರ ಇರ್ತಾರೆ ಅಂದರೆ, ಒಂದು ವರ್ಷ ಎಲ್ಲ ಅವರು ಹಾಸಿಗೆ ಹಿಡಿದು ನರಳಿರ್ತಾರೆ, ಸತ್ತಾಗ ಅವ್ರ ಮುಖದಲ್ಲಿ ಒಂದು ಕಳೆ ಇರುತ್ತೆ, ಇಷ್ಟು ದಿನ ನರಳೇ ಇಲ್ಲ ಅಂತ. ಇನ್ನೂ ಒಬ್ಬರೊಬ್ಬರು ಮುಖದಲ್ಲಿ ಯಾವ ರೀತಿ ಕಳೆ ಇರುತ್ತೆ ಅಂತಂದರೆ, ಸುಮಾರು ದಿನಗಳಿಂದ ನರಳೇ ಇರೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಂದೊಂದು ಸತಿ ಏನಾಗುತ್ತೆ, ಅವ್ರ ಮುಖ ತುಂಬ ಕೊರ್ಗಿ ಸತ್ತೋದಂಗೆ ಆಗಿರುತ್ತೆ. ಇನ್ನೊಂದು ಸತಿ ಏನಾಗುತ್ತೆ ಅಂತಂದರೆ, ಯಾರಾದರೂ ಮಾಂತ್ರಿಕ ಬಾಧೆ ಮಾಡಿಸಿದಾಗ, ಯಾರಾದರೂ ಪ್ರಯೋಗಗಳು ಮಾಡಿಸಿದಾಗ ಆ ವ್ಯಕ್ತಿ ಸಡನ್ನಾಗಿ ಡೆತ್ ಆಗ್ತಾರಲ್ಲ, ಸೊ ಆ ಕಾರಣಕ್ಕಾಗಿ ಮರಣ ಕುಂಡ್ಲಿ ಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಯಾರೋ ಒಬ್ಬರು ಮಾಂತ್ರಿಕ ಬಾಧೆ ಮಾಡಿಸಿದ್ರು, ತಾಂತ್ರಿಕ ಬಾಧೆಗಳಿಂದ ಆ ವ್ಯಕ್ತಿ ಸತ್ತೋದ್ರು, ಆ ಸತ್ತೋಗಿದ್ದನ್ನು ನಾವು ಮಾಂತ್ರಿಕ ಬಾಧೆಯಿಂದ ಆಗಿರುವಂಥ ಆ ವ್ಯಕ್ತಿ ಸತ್ತೋದಾಗ ಅವರ ಮರಣ ಕುಂಡ್ಲಿಯ ವಿಶ್ಲೇಷಣೆಯಿಂದ ಆ ಮನೆಗೆ ಪ್ರಯೋಗ ಆಗಿದೆಯಾ ಅಂತಲೂ ನಾವು ನೋಡ್ಬೋದು. ಸೂರ್ಯ ಇರುವ ನಕ್ಷತ್ರದಿಂದ ಚಂದ್ರ ಇರುವ ನಕ್ಷತ್ರಕ್ಕೆ ಎಣಿಸಿದಾಗ ಏನಾದರೂ 1, 8, 5, 22 ಅಂದರೆ 45 ದಿನ ಅಂತ ಒಂದು ಸತಿ ಹೇಳ್ತೀವಿ. ಇನ್ನೊಂದರಲ್ಲಿ 2, 9, 16, 23 ಈ ಥರದಾಗ 36 ದಿನ. ಈ ಥರ ಎಲ್ಲ ಅಂದರೆ 3 ದಿನ, 15 ದಿನ, 25 ದಿನ ಈ ಥರ ಎಲ್ಲವನ್ನು ನಾವು ಲೆಕ್ಕ ಹಾಕೋಬೇಕಾಗುತ್ತೆ. ಅಂದರೆ ಆ ನಕ್ಷತ್ರದವರೆಗೆ ಎಣಿಸ್ಕೋಬೇಕಾಗುತ್ತೆ. ಆ ಎಣಿಸ್ಕೊಂಡು ಆ ನಕ್ಷತ್ರಕ್ಕೆ ಏನಾದರೂ ಕಾಳಿ ದೃಷ್ಟಿ ಇತ್ತು ಅಂತಂದರೆ, ಮರಣ ಆಗಿರುವ ನಕ್ಷತ್ರದಲ್ಲಿ ಕಾಳಿ ದೃಷ್ಟಿ ಇದ್ದು, ಇದರ ಜೊತೆಗೆ ಮರಣವಾದ ನಕ್ಷತ್ರದಲ್ಲಿ, ಆ ಮರಣವಾದಂಥ ನಕ್ಷತ್ರದಲ್ಲಿ ಕುಜ ಏನಾದರೂ ಇತ್ತು ಅಂತಂದ್ರೆ, ಅಂದರೆ 9 ಗ್ರಹಗಳಲ್ಲಿ ಕುಜನಿತ್ತು ಅಂತಂದರೆ 3 ತಿಂಗಳು ತೊಂದರೆ ಅಂತ ನಾವು ಹೇಳ್ತೀವಿ. ಹಾಗೆ ಶನಿ ಇದ್ದರೆ 6 ತಿಂಗಳು ಅಂತ. ಹಾಗೆ ರಾಹು ಏನಾದರೂ ಇತ್ತು ಅಂದರೆ 1 ವರ್ಷಗಳ ಕಾಲ. ಕೇತು ಇದ್ದರೆ ಕಾಲಮಿತಿಯೇ ಇರಲ್ಲ ಅಂತ. ಯಾಕಂದರೆ ನೀವು ನೋಡ್ಬೋದು, ಕೆಲವೊಬ್ಬರೊಬ್ಬರು ಅವ್ರು ಸತ್ತ ನಂತರ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಮರಣ ಕುಂಡ್ಲಿಯ ವಿಶ್ಲೇಷಣೆ ಅತ್ಯಂತ ಸೂಕ್ತವಾಗಿರುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇ ನೀವು ಕೇಳ್ಬೋದು, ಮರಣ ಆಗಿರುವಾಗ ವಾರಗಳಲ್ಲಿ ಏನಾದರೂ ದೋಷಗಳಿದೆಯಾ ಅಂತ ಕೇಳ್ಬೋದು ಮೇಡಮ್. ಗುರುಜಿ, ಆ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿನು ಯಾವ ದಿವಸ ಅಂದ್ರೆ ಯಾವ ವಾರ ಸತ್ರೆ ಏನು ದೋಷಗಳು ಅಥವಾ ಏನು ಫಲಗಳಾಗುತ್ತೆ? ಸೊ ಖಂಡಿತವಾಗ್ಲೂ ನೋಡಿ, ವಾರದಲ್ಲಿ ಬರುವಂಥ 7 ನಕ್ಷತ್ರಗಳು ಅಂದರೆ 7 ದಿನಗಳಲ್ಲಿ ಸತ್ತಾಗ ಯಾವ ರೀತಿ ಫಲ ಅಂತಂದಾಗ, ಈಗ ಅಕಸ್ಮಾತ್ ನೀವು ಕೇಳ್ಬೋದು ಯಾವ ವಾರ ಅಂತ. ಸೊ ನಾವು ಮೊದಲಿಗೆ ಭಾನುವಾರವನ್ನು ತಗೊಳ್ಳೋಣ. ಭಾನುವಾರ ಏನಾದರೂ ಸತ್ರು ಅಂತಂದರೆ ಆ ವರ್ಷವೆಲ್ಲ ಅವರಿಗೆ ಒಂಥರ ಕಷ್ಟ ಇರುತ್ತೆ, ಆ ವ್ಯಕ್ತಿ ಸತ್ತಂತಹ ಮನೆಯಲ್ಲಿ ಕಷ್ಟ ಇರುತ್ತೆ ಅಂತ. ಹಾಗೆ ಮಂಗಳವಾರ ಏನಾದರೂ ಆ ವ್ಯಕ್ತಿ ಸತ್ತು ಹೋಗಿದ್ರಿಂದ, ಯಾವುದೇ ವ್ಯಕ್ತಿ ಸತ್ತು ಹೋಗಿದ್ದ ಅಂತ ಅಂದ್ಕೊಳ್ಳಿ, ಅಂಥವ್ರ ಮನೇಲಿ ಸದಾ ಅಶಾಂತಿ ಅಂದರೆ ಶಾಂತಿನೇ ಇರಲ್ಲ, ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಹಾಗೇನೇ ಮಂಗಳವಾರ ಏನಾದರೂ ಯಾರಾದರೂ ಸತ್ತೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅವರು ಸತ್ತ ನಂತರ ಏನಾಗುತ್ತೆ, ಇನ್ನೊಬ್ಬರಿಗೆ ಅಪಘಾತಗಳಾಗುತ್ತೆ. ನೀವು ಎಷ್ಟೋ ಸತಿ ಎಕ್ಸಾಂಪಲ್ಸ್ ನೋಡಿರ್ತೀರಿ, ಯಾರೋ ಒಬ್ಬರು ಸತ್ತೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರು ಸತ್ತು ಹೋಗಿ 2 ದಿನನೋ 3 ದಿನಗಳಲ್ಲೂ ಅದೇನಾಗುತ್ತೆ ಅಂತಂದರೆ ಅಪಘಾತ ಆಗುತ್ತೆ. ಹಾಗೆ ಆ ಅಪಘಾತಗಳಿಂದ ಸ್ವಲ್ಪ ಅವರು ಹಾಸಿಗೆ ಹಿಡಿತಾರೆ, ಆದರೆ ಮರಣ ಭಯ ಇರಲ್ಲ ಅಂತ. ಹಾಗೇನೇ ಬುಧವಾರ ಏನಾದರೂ ಮರಣ ಆದರೆ ಅಂದರೆ ಅವ್ರ ಮನೇಲಿ ಸದಾ ಜಗಳ ಇರುತ್ತೆ. ಅಂದರೆ ಒಂದಲ್ಲ ಒಂದು ಕಾರಣದಿಂದ, ವಿನಾಕಾರಣದಿಂದ ಜಗಳ ಆಗುತ್ತೆ ಅಂತ. ಹಾಗೆ ಯಾರ ಕಡೆಯಿಂದ ಜಗಳ ಆಗ್ಬೋದು ಅಂದರೆ ಅನ್ಯರ ವಿಷಯಕ್ಕೆ, ಅಂದರೆ ಬೇರೆ ಯಾರ್ದೋ ವಿಷಯಕ್ಕೆ ಇವರ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಅಂತ. ಆ ಜಗಳದಿಂದ ಏನಾಗುತ್ತೆ ಅಂದರೆ ಅನ್ಯರಿಂದನ ಭಯ ಅಂತಾನೆ ಹೇಳ್ತೀವಿ. ಹಾಗಾಗಿ ವಾರದ ದಿನಗಳಲ್ಲಿ ಬರುವಂಥದ್ದು ಅಂತ. ಹಾಗೆ ಇನ್ನು ಗುರುವಾರ ಅಂತ ನೋಡಿದ್ರೆ, ಮರಣ ಆಗಿ 1 ವರ್ಷದೊಳಗಡೆ 3 ಜನರ ಮರಣ ಅಂತ. ನಾನು ಫಸ್ಟೇ ಹೇಳಿದೆ, ಕೆಲವೊಂದೊಂದು ಸತಿ ಒಬ್ಬರು ಸತ್ತ ನಂತರ 3 ಜನ ಸಾಯ್ತಾರೆ ಅಂತಂದಾಗ, ಗುರುವಾರ ಏನಾದರೂ ಮರಣ ಆಯಿತು ಅಂದರೆ 1 ವರ್ಷದ ಒಳಗಡೆನೆ 3 ಜನರ
ಮರಣ ಆಗುತ್ತೆ ಅಂತ ಯಾರೇ ಆದ್ರೂ ಈಸಿಯಾಗಿ ತಿಳ್ಕೊಬೋದು. ಹಾಗೆಯೇ ನೋಡ್ಬೋದು ಇನ್ನು ಶುಕ್ರವಾರ ಏನಾದರೂ ಮರಣ ಆಯಿತು ಅಂದರೆ ಆ ಮನೆಯಲ್ಲಿ ಒಂಥರ ಕ್ಷೇಮ ಇರಲ್ಲ ಅಂತ. ಕ್ಷೇಮ ಅಂದರೆ ಒಳ್ಳೇದಿರಲ್ಲ, ಒಂಥರ ಸುಖವಾದಂತಹ ಒಂದು ಜೀವನವನ್ನು ಮಾಡೋಕ್ಕಾಗಲ್ಲ ಅಂತ. ಯಾವಾಗ ಶುಕ್ರವಾರ ಮರಣ ಆದರೆ ಅಂತ ನೀವು ನೋಡ್ಬೋದು. ಶುಕ್ರವಾರ ಯಾರಾದರೂ ಹೆಣ್ಮಕ್ಳು ಮನೆಯಲ್ಲಿ ಸತ್ತೋದ್ರು, ಅದು ವಯಸ್ಸಾದವರಾಗಿರ್ಬೋದು ಅಥವಾ ಅಜ್ಜಿಯಂದಿರಾಗಿರ್ಬೋದು, ಅಂಥವ್ರ ಮನೇಲಿ ದಾರಿದ್ರ್ಯ ತಾಡುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಮನೆಗೆ ಕ್ಷೇಮ ಅಲ್ಲ ಅಂದ್ಬಿಟ್ಟು ಯಾವ ಹೆಂಗಸು ಸತ್ತಿರುತ್ತೆ ಅಥವಾ ಅವ್ರು ಓಲ್ಡ್ ಲೇಡೀಸ್ ಅಂತನಾಗಿರ್ಬೋದು, ಅಂದರೆ ವಯಸ್ಸಾದ ಅಜ್ಜಿನೂ ಆಗಿರ್ಬೋದು ಅಥವಾ ಯಂಗ್ ಆಗಿರೋರಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಸುಮಾರು ಕಡೆ. ವಿಳ್ಯದೆಲೆ ಕೊಡ್ತಾರೆ, ಆ ವಿಳ್ಯದೆಲೆ ಜೊತೆಗೆ ಅಡಿಕೆ ಹಾಕ್ತಾರೆ. ಅಡಿಕೆಗೆ ಜೊತೆಗೆ 500 ರೂಪಾಯಿ ತಪ್ಪಿದ್ರೆ 100 ರೂಪಾಯಿನ ಅವರ ಆ ಸತ್ತ ಹೆಣಕ್ಕೆ ಹಿಡಿಸ್ಬಿಡ್ತಾರೆ. ಹಿಡಿಸಿದ ನಂತರ ಏನು ಮಾಡ್ತಾರೆ, ಇವ್ರು ಇಸ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಅಯ್ಯೋ ಶುಕ್ರವಾರ ಸತ್ತೋಗಿದ್ದಾರೆ ಹೆಣ್ಮಗಳು, ನಮ್ಮ ಮನೆಯಿಂದ ಲಕ್ಷ್ಮಿ ಹೊಟ್ಟೋಗಿದೆ, ನಮಗೆ ಒಳ್ಳೇದಾಗಲ್ಲ ಅಂತಂತ. ಯಾಕಂದರೆ ಇದನ್ನೆಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಹಳ್ಳಿಯ ಸೊಬಗು ಅಂತ, ಒಂದು ಕಡೆ ಸೊಬಗು ಅಂದರೆ ಒಳ್ಳೆಯದು ಅಂತ, ಸೊಗಡು ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ, ಯಾರಾದರೂ ಈ ಥರ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಎಚ್ಚೆತ್ಕೋಬೇಕು. ಬರೀ ಜನನ ಕುಂಡಲಿ ಮಾತ್ರ ಅಲ್ಲ, ಮರಣ ಕುಂಡಲಿಯಿಂದನೂ ಆಗುವಂಥ ತೊಂದರೆಗಳು ಏನು ಅಂತ. ಹಾಗೇನೇ ಶನಿವಾರ ಏನಾದರೂ ಮರಣ ಆದರೆ ಅಥವಾ ಶನಿವಾರ ಸತ್ತೋದ್ರೆ ಅಂದರೆ ದಾರಿದ್ರ್ಯನೇ, ಅಂದರೆ ದರಿದ್ರ ಅನುಭವಿಸ್ತಾರೆ ಅಂತ. ಇದೆಲ್ಲವನ್ನು ನಾವು ಯಾವ ರೀತಿ ನೋಡೋದು ಅಂತಂದರೆ, ಅಂದರೆ ಮರಣ ಆಗಿರುವ ಕುಂಡಲಿಯ ಮೇಲೇನೆ ನಾವು ನೋಡುವಂಥದ್ದು ಅಂತ. ಅಕಸ್ಮಾತ್ ಮರಣ ಕುಂಡಲಿ ಏನಾದರೂ ಆ ಮೃತ ಅಂದರೆ ಆ ಸತ್ತಿರೋಂಥ ವ್ಯಕ್ತಿಯ ನಕ್ಷತ್ರಕ್ಕೆ ಕಾಳಿ ದೃಷ್ಟಿ ಅಂತೀವಿ ಹೇಳ್ತೀವಿ. ಇದಕ್ಕೆ ಬಂದು ಕಾಳಿ ಚಕ್ರ ಅಂತಲೇ ಒಂದು ಹೆಸರಿಟ್ಟಿದ್ದಾರೆ. ಆ ಕಾಳಿ ಚಕ್ರಕ್ಕೆ ಏನಾದರೂ ಬಿತ್ತು ಅಂತಂದರೆ ಮತ್ತಷ್ಟು ಕ್ರೂರವಾದ ಫಲ ಇರುತ್ತೆ ಅಂತ. ಇದು ವಾರದಲ್ಲಿ ಸತ್ತಂದಾಗೆ ನಾನು ಹೇಳಿದೆ, ಭಾನುವಾರದಿಂದ ಹಿಡಿದು ಶನಿವಾರ ತನಕನೂ ಯಾವ ರೀತಿಯ ಫಲಗಳನ್ನು ಅನುಭವಿಸ್ತೀವಿ ಅಂತ. ಹಾಗೇನೇ ಮರಣಕ್ಕೆ ತಿಥಿಗಳನ್ನ ತಗೋತೀವಿ. ನೀವು ನೋಡ್ಬೋದು ಯಾವ ತಿಥಿಯಲ್ಲಿ ಸತ್ತು ಹೋಗಿದ್ದಾರೆ ಅಂತಂತ. ಈಗ ಯಾವ ವಾರ ಸತ್ತು ಹೋಗಿದ್ದಾರೆ ಅಂತ, ಈಗ ನಾವು ಹುಟ್ಟಿದಾಗ ಯಾವ ವಾರದಲ್ಲಿ ಹುಟ್ಟಿದಾರ ಅಂತ ಹೇಳ್ತಾರೆ, ಅದೇ ಥರ ಯಾವ ತಿಥಿಯಲ್ಲಿ ಸತ್ತಿದ್ದಾರೆ ಅಂತಲೂ ಕೇಳ್ತೀರಿ. ಸೊ ನೋಡಿ, ಮರಣಕ್ಕೆ ಕ್ರೂರವಾಗಿರುವಂತಹ ತಿಥಿಗಳು ಅಂತ ನಾವು ಹೇಳ್ತೀವಿ. ಸೊ ತಿಥಿಗಳು ಅಂತ ತಗೊಂಡಾಗ ಪಾಡ್ಯ ತಿಥಿ, ಹಾಗೆ ಬಿದಿಗೆ ತಿಥಿ, ಹಾಗೆ ಸಪ್ತಮಿ, ನವಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ. ನಾವು ಹೇಳ್ತೀವಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹಿಂಗೆ ಸತ್ತೋದ್ರು ಅಂತ ಹೇಳ್ತಾರೆ. ನೋಡಿ ಎಷ್ಟೋ ಜನ ಚೆನ್ನಾಗೇ ಇದೆ, ಯಾಕೋ ಸಡನ್ನಾಗಿ ಅಮಾವಾಸ್ಯೆಯಲ್ಲಿ ಸತ್ತೋಗ್ಬಿಟ್ರು ಅಂತಂದಾಗ, ಯಾಕಂದರೆ ಹಿಂದಿನವರು ಇದೆಲ್ಲ ಮಾಡಿದ್ರು, ಈ ಥರ ವಿಚಾರಗಳನ್ನ ತಿಳ್ಕೊತಾ ಇದ್ರು. ಯಾಕಂದರೆ ಯಾವುದಾದ್ರೂ ತಾಂತ್ರಿಕ ಪ್ರಯೋಗಗಳಾಗಿದೆಯಾ, ಮಾಂತ್ರಿಕ ಪ್ರಯೋಗಗಳಾಗಿದೆಯಾ, ಅಥವಾ ತಾನಾಗಿ ಜೀವವೇ ಹೋಯ್ತಾ, ಅಥವಾ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರೊಬ್ಬರು ಮರಣ ಆದ ನಂತರ ಅವರಿಗೆ ಮೋಕ್ಷವೇ ಸಿಗಲ್ಲ. ಮೋಕ್ಷ ಸಿಗದೆ ಇಲ್ಲೇ ಸುತ್ತಾ ಇರ್ತಾರೆ. ಕೆಲವೊಂದೊಂದ್ಸತಿ ಕನಸಿನಲ್ಲಿ ಬಂದು ಕಾಣಿಸ್ಕೊತಾ ಇರ್ತಾರೆ. ಆಗ ಅವ್ರು ಏನಂತಾರೆ ಅಂದರೆ, ಅಯ್ಯೋ ಎಲ್ಲೋ ಮಾನಸಿಕವಾಗಿ ಅವ್ರ ಜೊತೆ ಒಡನಾಟ ಇತ್ತಲ್ವ ನಮಗೂ ಅವ್ರಿಗೂ, ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನೆಲ್ಲ ನೋಡಬೇಕು ಪ್ರಿಯ ವೀಕ್ಷಕರೇ. ಹಾಗೆ ನಾವು 27 ನಕ್ಷತ್ರಗಳು ತಗೋತೀವಿ ಮೇಡಮ್, ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾಕೆ ಅಂದರೆ ಇದನ್ನು ಪ್ರಿಯ ವೀಕ್ಷಕರು ಯಾರಾದರೂ ಸತ್ತಾಗ ನಾವು ನೋಡ್ಕೋಬೇಕಾಗುತ್ತೆ, ಯಾವ ವಾರ, ಯಾವ ತಿಥಿ, ಯಾವ ನಕ್ಷತ್ರ ಅಂತ. ಅದನ್ನು ಸತ್ತ ತಕ್ಷಣ ಬರೆದಿಟ್ಕೊಂಡ್ಬಿಡ್ಬೇಕು. ವಾರ, ತಿಥಿ, ನಕ್ಷತ್ರ ಬರೆದಿಟ್ಕೊಂಡಾಗ ನಮ್ಮಂಥವ್ರಾಗಲಿ ಅಥವಾ ಬೇರೆ ಯಾರಾದರೂ ವಿದ್ವಾಂಸರು ಅಥವಾ ಜ್ಯೋತಿಷ್ಯ ಶಾಸ್ತ್ರಗಳು ಅಥವಾ ಈ ಥರ ಎಲ್ಲ ತಾಂತ್ರಿಕ ಮಾಂತ್ರಿಕದ ಬಗ್ಗೆ ಮಾತಾಡ್ತಾರಲ್ಲ, ಅಂಥವ್ರ ಹತ್ರ ನೀವು ಹೋಗಿ ಪರಿಹಾರವನ್ನು ಮಾಡ್ಕೋಬೋದು. ನೋಡಿ, ಕ್ರೂರ ನಕ್ಷತ್ರಗಳು ಅಂದರೆ ಮರಣ ಅಂತಂದಾಗ ಸಾಯೋದು ಅಂತಲೇ ಹೇಳ್ತೀವಿ. ಆ ಮರಣಕ್ಕೆ ಕ್ರೂರ ನಕ್ಷತ್ರಗಳು ಇರುತ್ತೆ. ಕೆಲವೊಂದೊಂದು ನಕ್ಷತ್ರಗಳನ್ನ ನಾವು 27 ನಕ್ಷತ್ರದಲ್ಲಿ ನಾವು ಕ್ರೂರ ನಕ್ಷತ್ರಗಳು ಅಂತ ತಗೊಳ್ಳಲ್ಲ. ಆ್ಯಕ್ಚುಲಿ ಬಂದು ಏನು ಒಂಟಿಕೊಪ್ಪಲ್ ಪಂಚಾಂಗ ಅಂತ ಏನಿದೆ, ಅದರಲ್ಲಿ ಧನಿಷ್ಠ, ಶತಾಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ಅಂತ ನಾವು ಹೇಳ್ತೀವಿ. ಅದು ನಾನು ಆಲ್ರೆಡಿ ಹೇಳಿದೆ. ಕುಂಭ ರಾಶಿಯಲ್ಲಿ ಬರೋದು, ಮಕರ ರಾಶಿಯಲ್ಲಿ ಬರೋದು, ಮೀನ ರಾಶಿಯಲ್ಲಿ ಬರುವಂಥ 5 ನಕ್ಷತ್ರಗಳಿಗೆ ಮಾತ್ರ, ಧನಿಷ್ಠ ಪಂಚಕ ನಕ್ಷತ್ರಗಳಿಗೆ ಮಾತ್ರ 6 ತಿಂಗಳು 8 ತಿಂಗಳು ಮನೆ ಬಿಟ್ಟರೆ ಸಾಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕಾಳಿ ಸಿದ್ಧಾಂತ ಅನ್ನೋಕ್ಕಿಂತ ಕಾಳಿ ಚಕ್ರದಲ್ಲಿ ಬರುವಂಥದ್ದು, ತ್ರಿನಾಡಿ ಚಕ್ರದಲ್ಲಿ ಬರುವಂಥದ್ದು ಇದು ಬಂದು. ಸೊ ಇದನ್ನು ನಾವು ನೋಡಬೇಕಾಗುತ್ತೆ. ಮರಣಕ್ಕೆ ಕ್ರೂರ ನಕ್ಷತ್ರಗಳು ಅಂತ ತಗೊಂಡಾಗ ಕೃತಿಕಾ ನಕ್ಷತ್ರ ಆಗಿರುತ್ತೆ, ರೋಹಿಣಿ ನಕ್ಷತ್ರನೂ ಆಗಿರುತ್ತೆ, ಮೃಗಶಿರ ನಕ್ಷತ್ರ ಆಗಿರುತ್ತೆ, ಪುನರ್ವಸು ನಕ್ಷತ್ರ, ಮಖಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ,
ಉತ್ತರಾಷಾಢ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಾಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಹಾಗೆ ಉತ್ತರಾಭಾದ್ರ ನಕ್ಷತ್ರಗಳನ್ನು ಮರಣ ನಕ್ಷತ್ರಗಳಿಗೆ ನಮಗೆ ಇದು ಕ್ರೂರ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಪಂಚಾಂಗ ಅಂತ ಹೇಳಿದಾಗ ಮಹಾ ನಕ್ಷತ್ರಗಳು ಅಂತ ಒಂದು 4 ನಕ್ಷತ್ರಗಳಿದೆ, ಮಹಾ ನಕ್ಷತ್ರಗಳಿಗೆ ದೋಷ ಇಲ್ಲ ಅಂತ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಪ್ರಿಯ ವೀಕ್ಷಕರು ಅರ್ಥ ಮಾಡ್ಕೋಬೇಕು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಮರಣ ಆದಮೇಲೂ ನಮಗೆ ಕೆಲವೆಲ್ಲ ತೊಂದರೆಗಳು ಬರುವಂತಿರುತ್ತೆ. ಹಾಗಾಗಿ ಮರಣ ಯಾವ ನಕ್ಷತ್ರದಲ್ಲಾಯಿತು, ಅದು ಕ್ರೂರ ನಕ್ಷತ್ರದಲ್ಲಾಗಿದೆಯಾ ಅಥವಾ ಸೌಮ್ಯ ನಕ್ಷತ್ರದಲ್ಲಾಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಗುರುಜಿ, ಇನ್ನು ನಕ್ಷತ್ರಗಳ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಇನ್ನು ಕ್ರೂರ ನಕ್ಷತ್ರಗಳು, ಕ್ರೂರ ವಾರಗಳು ಅಂತ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ ಗುರುಜಿ. ಖಂಡಿತವಾಗ್ಲೂ. ಸೊ ನೋಡಿ, ನಕ್ಷತ್ರಗಳು ಹೇಳಿದೆ, ನಾನು ತಿಥಿಗಳು ಹೇಳಿದೆ, ಹಾಗೆ ಮರಣಕ್ಕೆ ಕ್ರೂರ ವಾರಗಳು ಅಂತಲೂ ಇರುತ್ತೆ. ಭಾನುವಾರ, ಮಂಗಳವಾರ, ಹಾಗೆ ಶುಕ್ರವಾರ ಮತ್ತು ಶನಿವಾರ ಅಂತ. ಯಾಕೆ ಅಂತಂದರೆ ನಾನು ಹೇಳಿದೆ ಆಲ್ರೆಡಿ, ಈಗ ಕಾನ್ಸೆಪ್ಟು ಮತ್ತೆ ಅದನ್ನು ಹೇಳೋದು ಬೇಡ. ಸೊ ಮರಣವಾದ ದಿನನ ನಕ್ಷತ್ರವನ್ನು ನಾವು ಪರಿಗಣಿಸ್ಬೇಕು. ಯಾಕಂದರೆ ಆ ದಿನ ರವಿದು ಹೇಳಿದೆ, ರವಿ ಬಂದು ಒಂದು ರಾಶಿಯಲ್ಲಿ 30 ದಿನ ಇರ್ತಾನೆ ಅಂತ. ಆ ದಿನ ಸೂರ್ಯ ಯಾವ ನಕ್ಷತ್ರದಲ್ಲಿ ಇರ್ತಾರೆ ಅಂತ ಫಸ್ಟ್ ನೋಡಬೇಕು. ಎರಡನೇದಾಗಿ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅಂತ ನೋಡಬೇಕು. ಹಾಗೆ ಮರಣಿಸಿದ ವ್ಯಕ್ತಿಯ ನಾಮ ನಕ್ಷತ್ರ ಅಂತ ಹೇಳ್ತೀವಿ, ಅಂದರೆ ಮರಣಿಸಿದ ವ್ಯಕ್ತಿಯ ನಾಮ ನಕ್ಷತ್ರಕ್ಕೇನೆ ನಾವು ತಗೋಬೇಕಾಗುತ್ತೆ. ಈ 3 ನಕ್ಷತ್ರಗಳನ್ನ ನಾವು ಭಾಗ 1, ಭಾಗ 2, ಭಾಗ 3 ಅಂತ ಮಾಡ್ತೀವಿ. ಆ 3 ಭಾಗಗಳನ್ನು ಮಾಡಿ ಇದರಲ್ಲಿ ಪರಿಹಾರ ಕ್ರಿಯೆಗಳನ್ನ ನಾವು ಹೇಳ್ತಾ ಬರ್ತೀವಿ. ಹಾಗೆ ಮರಣ ಬರೀ ಕೇವಲ ತಿಥಿಯೇ ಅಥವಾ ನಕ್ಷತ್ರ ಮಾತ್ರ ನಾವು ದೋಷ ಅಂತ ನಾವು ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಮರಣ ತಿಥಿ ಪ್ಲಸ್ ನಕ್ಷತ್ರದಲ್ಲಿ, ಅಂದರೆ ನಕ್ಷತ್ರ ನಾನು ಹೇಳಿದೆ ಈಗ ಕೆಲವೆಲ್ಲ ದೋಷವುಳ್ಳ ನಕ್ಷತ್ರ ಅಂತ, ಅದರಲ್ಲಿ ಏನಾದರೂ ಆಯಿತು ಅಂದರೆ ಅರ್ಧ ಭಾಗ ದೋಷ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಪ್ರಿಯ ವೀಕ್ಷಕರು ಏನು ಮಾಡಿಸ್ಬೇಕಾಗುತ್ತೆ ಅಂದರೆ ಪರಿಹಾರ, ಇದಕ್ಕೆ ಯಮಹೋಮ ಮಾಡಿಸ್ಬೇಕಾಗುತ್ತೆ, ಹಾಗೆ ರಕ್ಷೋಜ್ಞ ಹೋಮ ಮಾಡಿಸ್ಬೇಕಾಗುತ್ತೆ, ಮೃತ್ಯುಂಜಯ ಹೋಮವನ್ನು ಮಾಡಿಸ್ಬೇಕಾಗುತ್ತೆ. ಅಂದರೆ ಅವತ್ತಿನ ದಿನ ನಕ್ಷತ್ರ ಯಾವುದಿತ್ತು, ನಕ್ಷತ್ರ ಹೋಮವನ್ನು ಮಾಡಿಸ್ಬೇಕಾಗುತ್ತೆ ಅಂತ. ಅಕಸ್ಮಾತ್ ಮರಣದು ತಿಥಿ ಮತ್ತು ವಾರ ಸೇರಿತು ಅಂತಂದರೆ ಕಾಲು ಭಾಗ ಮಾತ್ರ ದೋಷ ಇರುತ್ತೆ. ಇದಕ್ಕೆ ರಕ್ಷೋಜ್ಞ ಹೋಮ ಅಥವಾ ಮೃತ್ಯುಂಜಯ ಹೋಮ ಈ ಥರವನ್ನೆಲ್ಲ ನಾವು ಮಾಡಿಸ್ಬೇಕಾಗುತ್ತೆ. ಇನ್ನು ವಾರ, ತಿಥಿ, ನಕ್ಷತ್ರ ಇದು 3 ದೋಷ ಉಳ್ಳದೆ ಬಂದಾಗ ಇದಕ್ಕೆ ಪೂರ್ಣವಾದ ದೋಷ ಇರುತ್ತೆ. ಇದಕ್ಕೆ ಯಾವ ರೀತಿಯನ್ನು ಶಾಂತಿಯನ್ನು ಮಾಡಿಸ್ಬೇಕು ಅನ್ನೋದು ನೋಡಬೇಕಾಗುತ್ತೆ. ಹಾಗೆಯೇ ಇಲ್ಲೇನಾದರೂ ವಾರಾಧಿಪತಿ, ಈಗ ನಾನು ವಾರದ ಕಾನ್ಸೆಪ್ಟ್ ಹೇಳಿದೆ, ಭಾನುವಾರದಿಂದ ಹಿಡಿದು ಶನಿವಾರ ತನಕ. ಅಕಸ್ಮಾತ್ ಆ ವಾರಾಧಿಪತಿ, ಈಗ ಯಾವುದೋ ಒಂದು ವಾರ ಅಂತ ಅಂದ್ಕೊಳ್ಳಿ, ಈಗ ಗುರುವಾರಕ್ಕೆ ವಾರಾಧಿಪತಿ ಬಂದು ಗುರು ಆಗ್ತಾನೆ. ಆ ಗುರು ಏನಾದರೂ ರಾಹುವಿನ ಜೊತೆಯಲ್ಲಿ ಇತ್ತು ಅಂತಂದಾಗ ಶಾಂತಿ ಮಾಡಿಸಿದ್ರೂ ಕಂಟಕಗಳು ಉಂಟಾಗಲ್ಲ. ಸೊ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ವಾರಾಧಿಪತಿ ಏನಾದರೂ ಕೇತು ಜೊತೆ ಇದ್ದರೆ ಶಾಂತಿ ಮಾಡಿಸಿದ್ರೂ ಪ್ರಯೋಜನ ಇರಲ್ಲ. ಕೆಲವರು ಹೇಳ್ತಾರೆ ಪರಿಹಾರಗಳು ಮಾಡಿಕೊಂಡು ಆದರೂ ನಮಗೆ ಯಾಕೋ ಪರಿಹಾರ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಸೊ ನಾವು ಈ ಥರ ಎಲ್ಲ ವಿಷಯಗಳನ್ನ ನೋಡ್ಕೋಬೇಕಾಗುತ್ತೆ. ಈಗ 27 ನಕ್ಷತ್ರಕ್ಕೂ ನಾನು ಹೇಳಿದೆ ಯಾವ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅಂತಂತ. ಬಟ್ ಇದು ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ನಾವು ಹೇಳೋಕ್ಕಾಗಲ್ಲ. ಈಗ ಜಸ್ಟ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾವತ್ತೋ ಒಂದು ಮಂಗಳವಾರ ಶತಾಭಿಷ ಇರೋ ನಕ್ಷತ್ರ ಬಂದಿದೆ ಅಂದ್ಕೊಳ್ಳಿ. ಅಂಥ ದಿನ ಏನಾದರೂ ಆ ವ್ಯಕ್ತಿ ಮರಣ ಆಗಿತ್ತು ಅಂತಂದರೆ ಅಪಾಯಗಳು ಮೇಲಿಂದ ಮೇಲೇನೇ ಬರ್ತಾನೆ ಇರುತ್ತೆ. ಹಾಗೆ ಭಾನುವಾರ ಏನಾದರೂ ಆಗಿತ್ತು ಆ ವ್ಯಕ್ತಿ ಸತ್ತಿರೋದು ಅಂತಂದರೆ ಪಂಚಮಿ ತಿಥಿ ಇತ್ತು ಅಥವಾ ಕೃತಿಕಾ ನಕ್ಷತ್ರದಲ್ಲಿ ಇದ್ದು ಕಾಳಿ ದೃಷ್ಟಿ ಅಂತಲೇ ನಾನು ಹೇಳಿದೆ. ಇದಕ್ಕೆ ಬಂದು ಕಾಳಿ ಚಕ್ರ ಅಂತಲೇ ಹೇಳ್ತಾರೆ. ಆ ಚಕ್ರದಲ್ಲಿ ಏನಾದರೂ ಕಾಳಿ ದೃಷ್ಟಿ ಇತ್ತು ಅಂತಂದರೆ ಬಹಳ ದೋಷ ಪೂರ್ಣವಾಗಿರುತ್ತೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ನಾವು ಕೆಲವೆಲ್ಲ ಬಲಿ ಅಂತ ಹೇಳ್ತೀವಿ. ಈ ದಿನಕ್ಕೆ ನಾವು ಕೃತಿಕಾ ಬಲಿಯನ್ನು ಮಾಡಿಸ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ತಾಂತ್ರಿಕ, ಮಾಂತ್ರಿಕ ಅಥವಾ ವಾಮಾಚಾರ ಅಂತ ನಾವು ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಹೇಳ್ಬಿಡ್ತಾರಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವು ಒಂದು ಮರಣ ಕುಂಡಲಿಯನ್ನು ಇಟ್ಕೊಂಡು ನಾವು ವಿಶ್ಲೇಷಣೆಯನ್ನು ಮಾಡೋದು. ಈಗ ಲಗ್ನದಲ್ಲೇ ಯಾವುದೋ ಪಾಪಗ್ರಹಗಳಿತ್ತು, ಅವರು ಸತ್ತಂಥ ಸಂದರ್ಭದಲ್ಲಿ ಅಂದರೆ ಆ ಜೀವ ತುಂಬ ಕಷ್ಟದಿಂದ ಹೋಗಿರುತ್ತೆ ಅಂತ ನಾವು ಹೇಳ್ತೀವಿ.
ಪ್ರಿಯ ವೀಕ್ಷಕರಿಗೆ ನಾನು ತೋರಿಸಿದೆ ಬೆಟ್ಟದ ನೆಲ್ಲಿಕಾಯಿ ಹೇಗೆ ಅಂತ. ನೋಡಿ, ಈ ಬೆಟ್ಟದ ನೆಲ್ಲಿಕಾಯಿನ ನೀವು ದೀಪ ಹಚ್ಚಬೇಕಾದ್ರೆ ಈ ಮೇಲ್ಗಡೆ ಇರುವಂತಹ ತಿರುಳನ್ನು ತಗೋಬೇಕಾಗುತ್ತೆ. ಹಾಗೇನೇ ಇಲ್ಲಿ ನಾನು ಒಂದು ಬತ್ತಿ ಹಚ್ಚಿದ್ದೀನಿ, ಆಲ್ರೆಡಿ ತುಪ್ಪದಿಂದ ಪ್ರಿಪೇರ್ ಮಾಡಿದ್ದೆ. ಈ ತುಪ್ಪದಲ್ಲಿ ನೆನೆಸ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಥರ ಇದರಲ್ಲಿ ಇಡುವಂಥದ್ದು ಅಂತ. ಯಾಕಂದರೆ ಹಾಗೇನೇ ಇಟ್ಟಾಗ ಏನಾಗುತ್ತೆ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಬತ್ತಿ ಉರಿಯೋದಿಲ್ಲ. ಜೊತೆಗೆ ಏನಾಗುತ್ತೆ ಅಂತಂದರೆ ತುಪ್ಪ ಎಲ್ಲ ಕೆಳಗಡೆ ಇಳಿದು ಹೋಗುತ್ತೆ. ಹಾಗಾಗಿ ಬತ್ತಿಯ ಮುಖಾಂತರ ನೀವು ದೀಪವನ್ನು ಹಚ್ಚಬೇಕು. ಯಾವುದೇ ಕಾರಣಕ್ಕೂ ದೀಪ ಹಚ್ಚಬೇಕಾದ್ರೆ ಒಂದು ದೀಪವನ್ನು ಹಚ್ಚಬೇಡಿ, 2 ದೀಪವನ್ನು ಹಚ್ಚಬೇಕು. ಹಚ್ಚಿಬಿಟ್ಟು ನಿಮ್ಮ ಮನೆಯ ಒಳಗಡೆ ನೀವು ನಿಮ್ಮ ದೇವತಾ ಕೋಣೆ ಅಂತ ಏನಿದೆ ಆ ದೇವತಾ ಕೋಣೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಒಂದು ತಟ್ಟೆ ತಗೊಳ್ಳಿ. ನಾನಿಲ್ಲಿ ಬೋಲ್ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇಡಬೇಕಾಗುತ್ತೆ. ಸೊ ಇಟ್ಟು 2 ದೀಪವನ್ನು ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಕೋರಿಕೆಗಳೇನಿದೆ ಅದನ್ನು ಇಡಬೇಕು. ಸೊ ಇಟ್ಟ ನಂತರ ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ, ಇವತ್ತು ನಾನು ಹೇಳ್ತಾ ಇರೋದ್ರಿಂದ ಏನು ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ ಅಂತ ಅನ್ಬೋದು. ಸೊ ಮಾಡ್ತಾ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ. ನಿಮಗೆ ಯಾರತ್ತಾದರೂ ಕನಕದಾರ ಸ್ತೋತ್ರ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಅದರ ಪಠನೆಯನ್ನು ಮಾಡ್ಬೋದು. ಹಾಗೇನೇ ನೀವೇನು ಮಾಡಬೇಕು ಅಂದರೆ ಮಹಾಲಕ್ಷ್ಮಿಯ ಸ್ತೋತ್ರಗಳು ಅಂತ ನಾವೇನು ಹೇಳ್ತೀವಿ, ಲಕ್ಷ್ಮೀ ಸ್ತೋತ್ರಗಳು, ಸೊ ಅದನ್ನು ನೀವು ಪಠನೆಯನ್ನು ಮಾಡ್ಬೋದು. ಅದರಿಂದ ಪಠನೆಯನ್ನು ಮಾಡೋದ್ರಿಂದ ಹಣದ ಲಾಭ ಆಗುತ್ತೆ ಅಂತ. ಆ ನಂತರ ಈ ಬತ್ತಿ ಉರಿತಾ ಇದೆ ನೋಡಿ, ಈ ಬತ್ತಿ ಉರಿದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ತೊಗೊಂಡು ಹೋಗ್ಬಿಟ್ಟು, ಅಂದರೆ ಈ ನೆಲ್ಲಿಕಾಯಿನ ನೀವು ತೊಗೊಂಡು ಹೋಗ್ಬಿಟ್ಟು ಒಂದು ಜೇನುತುಪ್ಪದ ಬಾಟ್ಲು ಅಂತಲೇ ಅಂದ್ಕೊಳ್ಳಿ, ಇದರಲ್ಲಿ ಜೇನುತುಪ್ಪ ಇದೆ ಅಂತಲೇ ಅಂದ್ಕೊಳ್ಳಿ, ಈ ಜೇನುತುಪ್ಪದ ಬಾಟ್ಲಿಗೆ ನೀವು ಹಾಕಬೇಕು. ಅಂದರೆ ಬತ್ತಿ ಆರಿದ ನಂತರ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು. ಹೋದ ನಂತರ ಏನಾಗುತ್ತೆ ಅಂದರೆ ಆ ಜೇನುತುಪ್ಪದಲ್ಲಿ ಇರುವಂತಹ ಏನು ಅಂಶದಿಂದ ಈ ನೆಲ್ಲಿಕಾಯಿ ಅದರಲ್ಲಿ ಇರುವಂಥ ಆಮ್ಲತೆ ಅದರಲ್ಲಿ ಸ್ಪ್ರೆಡ್ ಆಗುತ್ತೆ, ಬಿಡೋಕ್ಕೆ ಶುರುವಾಗುತ್ತೆ. ಅದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮಕ್ಕಳಿಗೆ ದಿನನಿತ್ಯ ತಿನ್ನಿಸ್ತಾ ಹೋಗ್ಬೋದು. ಇದರಲ್ಲಿ ವಿಟಮಿನ್ ಸಿನೂ ಸಿಗುತ್ತೆ. ಹಾಗೇನೇ ಏನು ಹೇಳ್ತೀವಿ ಅಂದರೆ ಕಫ, ಕೆಮ್ಮು, ನೆಗಡಿ ಜೊತೆಗೆ ನಮ್ಮ ಹೇಳ್ತೀವಲ್ಲ ರೆಸ್ಪಿರೇಟರಿ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಈಗ ನೋಡಿ, ಕಾರ್ತಿಕ ಮಾಸದಿಂದ ಮುಂದಿನ 4 ತಿಂಗಳು ಈ ಥರ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಧನಕ್ಕೆ ಸಂಬಂಧಪಟ್ಟಿರುವಂತಹ ಏನು ಹಣ ಬಾರದೇ ಇರುವಂಥದ್ದು, ಧನ ನಷ್ಟ ಆಗ್ತಾ ಇದೆ, ಎಲ್ಲೋ ಹಣ ಖರ್ಚಾಗ್ತಾ ಇದೆ ಅಂತ ಹೇಳೋದಕ್ಕೆಲ್ಲ ಈ ಥರ ಪರಿಹಾರವನ್ನು ಸೊ ನೀವು ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ನನ್ನ ಈ ಕಾರ್ಯಕ್ರಮವನ್ನು ನೋಡ್ತಾ ಇರಿ, ನೋಡಿ ಹಾಗೆ ನಮ್ಮನ್ನು ಹರಸಿ ಆಶೀರ್ವದಿಸಿ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ತೆ. ಧನ್ಯವಾದ ಗುರುಜಿ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಟ್ಟಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ ಗುರು ಪರಂಪರೆ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.